ಅತ್ತೆ ನೀನು ಮದುವೆ ದಿನಾನು ಇಷ್ಟು ಚೆನ್ನಾಗಿ ರೆಡಿ ಆಗಿರಲಿಲ್ಲ ಅಲ್ವಾ? ನಾನು ಸ್ವಲ್ಪ ಯಾಮಾರಿದಿದ್ರು ಈ ನಿಶಿ ಸತ್ತ ಹೆಣ ಆಗ್ಬಿಡ್ತಿದ್ಲು ಅತ್ತೆ. ಈ ನಿಶಿಗೆ ಪ್ರಾಣ ಭಿಕ್ಷೆ ಕೊಟ್ಟು ಕಾಪಾಡಿದ್ದು ನೀವೇ ಅಲ್ವಾ ಅತ್ತೆ? ಆಗ ನನ್ನ ಪರಿಸ್ಥಿತಿ, ನನ್ನ ಗೆಟಪ್ ಎಲ್ಲ ಹೇಗಿತ್ತು ಅಂತ ನೀವಿಷ್ಟು ಬೇಗ ಮರೆತು ಬಿಟ್ರಾ? ನಾನು ಯಾವುದನ್ನು ಅಷ್ಟು ಸುಲಭವಾಗಿ ಮರೆಯಲ್ಲ. ನೀನು ಮರ್ತಿದೆಯೋ ಇಲ್ವೋ ತಿಳ್ಕೊಳ್ಳೋಣ ಅಂತ ಕೇಳಿದೆ. ನಾನು ನನ್ನ ಲೈಫ್ನಲ್ಲಿ ಯಾರನ್ನೇ ಮರೆತರೂ ನಿಮ್ಮನ್ನು ಮಾತ್ರ ಮರೆಯಲ್ಲ ಅತ್ತೆ. ನೀವು ಮಾತ್ರ ಸದಾ ನನ್ನ ಮನಸ್ಸಲ್ಲಿ ಹೀಗೆ ಇರ್ತೀರಾ ಅತ್ತೆ. ನಿಲ್ಸು ನಿನ್ನ ಡ್ರಾಮಾನ. ಏನು ಮಾತು ಅಂತ ಹೇಳಿದ್ರಿ ಅತ್ತೆ? ನಾನು ಡ್ರಾಮಾ ಮಾಡ್ತಿರೋ ಥರ ಕಾಣಿಸ್ತಿದ್ದೀನ? ಕಾಣಿಸ್ತಿದೆ, ಅದಕ್ಕೆ ಹೇಳ್ತಾ ಇರೋದು. ನಿನ್ನ ಪೂಜೆ ಹರಕೆ ಎಲ್ಲ ಯಾರಿಗೋಸ್ಕರ? ಈ ಮನೆಯವ್ರಿಗೋಸ್ಕರನಾ? ನಾನು ಅದನ್ನು ನಂಬೇಕಾ? ಎಷ್ಟು ಚೆನ್ನಾಗಿ ಎಲ್ಲರೂ ನಂಬಿಸ್ಬಿಟ್ಟೆ ಅಲ್ವಾ? ಅತ್ತೆ ಅದು ನೀನು ಎಷ್ಟೇ ಎಮೋಷ್ನಲ್ ಆಗಿ ಡೈಲಾಗ್ ಹೊಡೆದ್ರು ನಾನು ಈ ಪೂಜೆಗೆ ಬರಲ್ಲ. ಯಾವುದೂ ಸರಿ ಇಲ್ಲ. ನಿನ್ನ ವರ್ತನೆ ಅಂತೂ ಮೊದಲೇ ಸರಿ ಇಲ್ಲ. ಈ ನಾಟಕದ ಹರಕೆಗೆ ನಾನು ಯಾಕೆ ಬರಬೇಕು? ಏನತ್ತೆ ಹೀಗೆ ಹೇಳಿಬಿಟ್ರಿ? ನಾನು ಸೀರಿಯಸ್ ಆಗಿ ಹರಕೆ ಕಟ್ಕೊಂಡಿದ್ದೀನಿ. ಅದನ್ನ ಇವತ್ತು ತೀರಿಸಲೇಬೇಕು ಅತ್ತೆ. ದಯವಿಟ್ಟು ಬರಲ್ಲ ಅಂತ ಮಾತ್ರ ಹೇಳಬೇಡಿ. ಬರಲ್ಲ ಅಂತಾನೆ ಹೇಳ್ತಾ ಇದ್ದೀನಿ. ಬರಲ್ಲ ಅಂದರೆ ಬರಲ್ಲ. ದಿಸ್ ಇಸ್ ಮೈ ಫೈನಲ್ ಡಿಸಿಷನ್. ಮಾಮ್ ಏನು ಮಾಮ್ ಇನ್ನೂ ರೆಡಿನೇ ಆಗಿಲ್ಲ? ಬೇಗ ರೆಡಿಯಾಗಿ ಹೊರಡೋಣ. Nishi, looking damn cute. ಎಷ್ಟು ಚೆನ್ನಾಗಿ ರೆಡಿ ಆದರೂ ಏನು ಪ್ರಯೋಜನ ಬಂತು ವಿಕ್ಕಿ? ಈ ಮನೆಯವ್ರು ಎಲ್ಲ ಚೆನ್ನಾಗಿರ್ಲಿ ಅಂತ ಹರಕೆ ಹೊತ್ಕೊಂಡಿದ್ದೆ.